ನಿತ್ಯಾನಂದಂ ಮತ್ತೊಮ್ಮೆ ಸ್ವಾಗತ ನಮ್ಮ ಈ ಸನ್ಯಾಸ ಹೇಳುವ ಸೀರೀಸ್ಗೆ. ನನ್ನ ಹೆಸರು ನಿತ್ಯ ಶಾಂತಾನಂದ ಸ್ವಾಮಿ. ನನಗೆ ಪ್ರಶ್ನೆ ಹಲವಾರು ಕೇಳ್ತಾ ಇದ್ದಾರೆ ಸನ್ಯಾಸದ ಬಗ್ಗೆ. ಸನ್ಯಾಸ ಅಂದರೆ ನೀವು ಎಲ್ಲನೂ ತ್ಯಾಗ ಮಾಡಿ ಕಷ್ಟ ಬಂದು ಯಾಕೆ ಬಾಳಬೇಕು, ನಮಗೆ ಆ ಕಷ್ಟ ಬರೋಕ್ಕೆ ರೆಡಿ ಇಲ್ಲ ಅಂತ ಯಾರೋ ಒಬ್ರು ಕೇಳಿದರು. ಆಲ್ಮೋಸ್ಟ್ ಸೇಮ್ ಕ್ವಶನ್ ನಿನ್ನೆ ಕೇಳಿದಂತ. ಬಟ್ ಎಲ್ಲವನ್ನೂ ತ್ಯಾಗ ಮಾಡಿ ಬದುಕೋದು ಹೇಗೆ? ನನಗೆ ಎಷ್ಟೊಂದು ವಿಷಯಗಳಿದೆ, ಎಷ್ಟೊಂದು ಆಸೆಗಳಿದೆ, ಅದನ್ನೆಲ್ಲ ತ್ಯಾಗ ಮಾಡಿ ನಾನು ಯಾಕೆ ಬದುಕಬೇಕು ಅಂತ ಹೇಳುವ ಪ್ರಶ್ನೆ ಕೇಳಿದರು. ನಾನು ಒಂದೇ ವಿಷಯ ಹೇಳಕ್ಕೆ ಬಯಸ್ತೇನೆ. ಸ್ವಾಮೀಜಿಯವರು ಚೆನ್ನಾಗಿ ಹೇಳ್ತಾರೆ, ಇದಕ್ಕೆ ಭಾಳ ಸುಂದರವಾದ ಉತ್ತರ ಕೊಡ್ತಾರೆ. ಎಲ್ಲರಿಗೂ ಒಂದು 10 ಪ್ರಶ್ನೆ ಇದೆ. ಅದೇ ಪ್ರಶ್ನೆಗಳನ್ನು ಜನರು ಕೇಳ್ತಾ ಇರೋದು. ಸೊ ಸ್ವಾಮೀಜಿಯವ್ರ ಹತ್ರನೂ ಇದೇ ಪ್ರಶ್ನೆ ಕೇಳಿದರು. ಸೊ ಈ ಪ್ರಶ್ನೆಗೆ ಸ್ವಾಮೀಜಿಯವರು ಭಾಳ ಸುಂದರವಾಗಿ ಉತ್ತರ ನೀಡ್ತಾರೆ. ಹೇಳ್ತಾರೆ, ನಿಮ್ಮದು ಅಂತ ತಿಳ್ಕೊಂಡು ನೀವು ಬಾಳ್ತಾ ಇರ್ತೀರಾ. ನಿಮ್ಮ ಹತ್ರ ಏನಿದೆಯೋ ಅದನ್ನು ತ್ಯಾಗ ಮಾಡೋಕ್ಕೆ ಹೇಳ್ತಾ ಇರೋದಲ್ಲ ನಾನು. ನಿಮ್ಮ ಹತ್ರ ಏನಿಲ್ವೋ ಅದನ್ನು ತ್ಯಾಗ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ರಿನೌನ್ಸ್ ವಾಟ್ ಯು ಡೋಂಟ್ ಹ್ಯಾವ್ ಅಂತ ಹೇಳ್ತಾರೆ. ರಿನನ್ಸಿಯೇಷನ್ ಅಂದರೆ ನಿಮ್ಮಲ್ಲಿ ಇರುವ ಮನೆ, ಮಠ, ಮಕ್ಕಳು ಇದನ್ನೆಲ್ಲ ತ್ಯಾಗ ಮಾಡಿ ಸನ್ಯಾಸಕ್ಕೆ ಹೋಗಿ. ಹೌದು, ಕರೆಕ್ಟ್, ಅದು ತ್ಯಾಗ ಮಾಡೋದು ಹೌದು. ಬಟ್ ಅದಕ್ಕಿಂತನೂ ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟಾಗಿ ನಾವು ತ್ಯಾಗ ಮಾಡೋದು ನಮ್ಮ ಆಸೆಗಳನ್ನು. ನಾವು ಹಲವಾರು ಆಸೆಗಳನ್ನು ಹಿಡ್ಕೊಂಡು ಬಾಳ್ತಾ ಇರ್ತೀವಿ ಅಲ್ವಾ. ಇದು ಸಿಕ್ಕಿದರೆ ನಾನು ಒಂದು ಚೆನ್ನಾಗಿ ಒಂದು ದೊಡ್ಡ ಅರಮನೆ ಕಟ್ಟಿದರೆ ನಾನು ಆನಂದವಾಗಿ ಬಾಳ್ತೀನಿ, ಇದು ಅಷ್ಟೇ ಸಾಕಪ್ಪ ನನ್ನ ಜೀವನದಲ್ಲಿ, ಬೇರೆ ಏನೂ ಬೇಡ ಅಂತ ನಾವು ತಿಳ್ಕೊಂಡು ಬಾಳ್ತಾನೆ ಇರ್ತೀವಿ. ಅದು ಸಿಗದೆ ಇರುವಾಗ ನಾವು ಬೇಜಾರ ಪಡ್ಕೊಂಡೇ ಇರ್ತೀವಿ. ಅಯ್ಯೋ ನನಗೆ ಸಿಗಲಿಲ್ಲ, ಅಯ್ಯೋ ಮನೆ ಕಟ್ಟೋಕ್ಕಾಗಲಿಲ್ಲ, ಸುಮಾರು ವರ್ಷ ಆಯಿತು ನಾನು ಕಟ್ಟಬೇಕು ಅಂತ ಅಂದ್ಕೊಳ್ಳೋದು, ಬಟ್ ಕಟ್ಟೋಕ್ಕಾಗಲಿಲ್ಲ ಹೇಳಿ ಬೇಜಾರ ಮಾಡ್ಕೊಳ್ತೀವಿ. ಬಟ್ ಅದು ಕಟ್ಟಿ ಆದಮೇಲೆ ನಿಮಗೆ ಕಟ್ಟೋಕ್ಕಾಯ್ತಪ್ಪ, ಕಟ್ಟಿ ಆದಮೇಲೆ ನಿಮ್ಮ ಒಳಗಡೆ ನೀವು ಅಂದ್ಕೊಂಡಿರುವಷ್ಟ ನೀವು ಎಷ್ಟು ಅಂದ್ಕೊಂಡಿದ್ದೀರೋ ಆ ನೆಮ್ಮದಿ ನಿಮಗೆ ಸಿಕ್ಕಿದೆಯಾ ಹೇಳೋ ಪ್ರಶ್ನೆ ನೀವೇ ನಿಮ್ಮನ್ನು ಕೇಳಿ. ಈ ಮನಸ್ಸು ಹೇಳೋದಿದೆಯಲ್ವಾ, ನಮ್ಮ ಹತ್ರ ಏನಿಲ್ವೋ ಅದನ್ನೇ ಅದು ಬೇಕು 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 ಅಂತ ಹೇಳ್ತಾನೇ ಇರತ್ತೆ. ಅದು ಸಿಕ್ಕಿದ ತಕ್ಷಣ ಒಂದು 2 ದಿನ ನಾವು ಎಂಜಾಯ್ ಮಾಡ್ತೀವಿ, ಅದಾದಮೇಲೆ ನಾವು ಮರ್ತು ಬಿಡ್ತೀವಿ. ಅದು ಬೇಕು ಅಂತ ಇತ್ತು ಆ ವಸ್ತುವಿಗೆ ಅಂತಾನೆ ನಾವು ಮರ್ತು ಬಿಡ್ತೀವಿ. ಸೊ ನಿಮ್ಮ ಹತ್ರ ಏನಿಲ್ವೋ ಅದನ್ನು ನಾನು ತ್ಯಾಗ ಮಾಡೋಕ್ಕೆ ಹೇಳ್ತಾ ಇರೋದು. ಅಂದರೆ ನೀವು ಇವತ್ತು ಮನೆ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಆಸೆ ಪಡ್ತಾ ಇದ್ದೀರಾ, ಅದಿಲ್ಲ, ಬಟ್ ನಿಮ್ಮ ಹತ್ರ ಅದನ್ನು ತ್ಯಾಗ ಮಾಡಿ. ನೀವು ನೋಡ್ತೀರಾ, ತ್ಯಾಗ ಮಾಡಿದ ತಕ್ಷಣವೇ ನಿಮಗೆ ಅದು ಕೈಗೆ ಸಿಕ್ಬಿಡುತ್ತೆ. ಆ ತ್ಯಾಗ ಅಂದರೆ ಆ ಡಿಟ್ಯಾಚ್ಮೆಂಟ್ ಇದ್ದಾಗ ಅದನ್ನು ಚೆನ್ನಾಗಿ ಎಂಜಾಯ್ ಮಾಡೋಕ್ಕಾಗತ್ತೆ. ನಾನು ಮೊನ್ನೆ ತಾನೇ ಹೇಳ್ತಾ ಇದ್ದೆ ಫ್ರೀಡಮ್ ಬಗ್ಗೆ, ನಿಜವಾದ ಸ್ವಾತಂತ್ರ್ಯತೆಯ ಬಗ್ಗೆ. ಹೇಗೆ ನಮಗೆ ಯಾವುದೇ ಒಂದು ವಸ್ತುವ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲದೆ ಇರುವಾಗ, ಅದು ಇದ್ದರೆ ಎಂಜಾಯ್ ಮಾಡ್ತೀನಿ, ಇಲ್ದಿದ್ದರೆ ಪರವಾಗಿಲ್ಲ ಹೇಳುವ ಆ ಆ್ಯಟಿಟ್ಯೂಡ್ನಲ್ಲಿ ನಾವು ಬಾಳುವಾಗ ನಾವು ಎಷ್ಟು ಆನಂದವಾಗಿ ಬಾಳಲಿಕ್ಕೆ ಸಾಧ್ಯ ಇದೆ, ಎಷ್ಟು ಫ್ರೀಯಾಗಿ ಬಾಳಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದರೆ ಒಳಗಡೆ ಯಾವಾಗಲೂ ಒಂದು ಭಯ ಇದ್ದೇ ಇರುತ್ತೆ, ನಮಗೆ ಗೊತ್ತಿಲ್ಲದಂಗೆ ಇರುತ್ತೆ. ನಾವು ಹಲವಾರು ಬಾರಿ ಭಯ ಪಡ್ಕೊಳ್ತೀವಿ, ಯಾವಾಗ ನೋಡಿದ್ರು ಭಯ ಪಡ್ಕೊಳ್ತೀವಿ. ಏನು ಬಗ್ಗೆ ಭಯ ಪಡ್ಕೊಳ್ತಾ ಇದ್ದೀವಿ ಹೇಳಿ? ಎಲ್ಲಾದರೂ ನನ್ನ ಹತ್ರ ಇರೋದು ಕಿತ್ಕೊಂಡು ಹೋಗ್ಬಿಟ್ರೆ ಯಾರಾದರೂ, ಅಥವಾ ನನಗೆ ಸಿಗದೇ ಇದ್ದರೆ ಏನು ಮಾಡೋದು, ಜೀವನ ಪೂರ್ತಿ ಸಿಗದೇ ಇದ್ದರೆ ಹೇಳುವ ಒಂದು ಭಯ. ಇನ್ನೊಂದು ಭಯ, ನನ್ನ ಹತ್ರ ಇರೋ ವಿಷಯವನ್ನು ಯಾರಾದರೂ ಕಿತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಹೇಳುವ ಭಯ. ಸೊ ಈ ಮನಸ್ಸು ಹೇಳೋದಿದೆಯಲ್ವಾ, ನಮ್ಮನ್ನು ಯಾವಾಗಲೂ ಆಟ ಆಡಿಸ್ತಾನೇ ಇರುತ್ತೆ. ಈ ಮನಸ್ಸನ್ನು ತ್ಯಾಗ ಮಾಡಿ, ಇದೇ ಸನ್ಯಾಸದ ಗುರಿ. ಸನ್ಯಾಸ ಇಸ್ ಕೂಲೆಸ್ಟ್ ಲೈಫ್ ಸ್ಟೈಲ್ ಅಂತ ನಾನು ಮೊನ್ನೆ ಹೇಳಿದ್ದೆ. ಖಂಡಿತವಾಗಿಯೂ ಹೌದು. ತ್ಯಾಗ ಅಂದರೆ ಏನೂ ಅಲ್ಲ, ಈ ಮನಸ್ಸು ಇದನ್ನು ನಿಮಗೆ ಮೋಸ ಮಾಡ್ತಾ ಇರುವಂತಹ ಮನಸ್ಸನ್ನು ತ್ಯಾಗ ಮಾಡಿ, ಅದೇ ಸನ್ಯಾಸ. ಏನಾದರೂ ಪ್ರಶ್ನೆ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಕೇಳ್ಕೊಳ್ಳಿ. 8970975882 ಹೇಳುವ ನಂಬರ್ಗೆ ಕಾಲ್ ಮಾಡಿ, ಅಥವಾ ಕೆಳಗಡೆ ಇರುವ ಆ ಕಮೆಂಟ್ಸ್ ಸೆಕ್ಷನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಕೊಬೋದು. ಏನು ಬೇಕಾದರೂ ಕೇಳ್ಕೊಬೋದು, ನಾವು ಉತ್ತರ ನೀಡ್ತೇವೆ. ಡಿಸ್ಕಷನ್ ಇರುವಾಗಲೇ ನಮ್ಮಲ್ಲಿ ಬೆಳವಣಿಗೆ ಆಗೋದು, ನೆನ್ಪಿಟ್ಕೊಳ್ಳಿ. ಸೊ ಚೇಂಜ್ ಆಗಬೇಕು, ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಡಿಸ್ಕಸ್ ಮಾಡಲೇಬೇಕು. ಸೊ
ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲೇಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಏನಾದರೂ ಒಂದು ಸ್ಟೆಪ್ ತಗೊಳ್ಳಿ. ಸನ್ಯಾಸ ಹೇಳೋದು ಒಂದು ಸ್ಟೇಟ್. ಕಾವಿ ಬಟ್ಟೆ ಹಾಕೊಂಡ ತಕ್ಷಣ ಅವರು ಸನ್ಯಾಸಿಗಳು ಅಂತ ಹೇಳಕ್ಕೆ ಬರಲ್ಲ. ಕಾವಿ ಬಟ್ಟೆ ಹಾಕ್ಕೊಂಡು ಎಲ್ಲಾದ್ರ ಮೇಲೂ ಕಣ್ಣಿಡ್ಕೊಂಡು ಆಸೆ ಮಾಡಿಕೊಂಡು ನನಗೆ ಅದು ಬೇಕು ಇದು ಬೇಕು ಎಲ್ಲವೂ ಹೇಳ್ಕೊಂಡು ನಾವು ಬಾಳಿದ್ರೆ ಅದು ನಿಜವಾದ ಸನ್ಯಾಸವಲ್ಲ. ಬಟ್ ಬಿಳಿ ಬಟ್ಟೆ ಕಾವಿ ಬಟ್ಟೆ ಹಾಕದೇನೆ ನಾವು ಯಾವಾಗ ಆ ವೈರಾಗ್ಯದಲ್ಲಿ ಬಾಳ್ತೀವೋ ಅದುವೇ ನಿಜವಾದ ಸನ್ಯಾಸ. ಬೇರೆ ಏನೇ ಪ್ರಶ್ನೆ ಇದ್ದರೂ ಖಂಡಿತವಾಗಿ ಕೇಳ್ಕೊಳ್ಳಿ. ಮುಂದಿನ ವಿಡಿಯೋ ತನಕ ನಿಮಗೆಲ್ಲರಿಗೂ ನಿತ್ಯಾನಂದ.